ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಹೌದಲ್ವಾ? ಆರೋಗ್ಯ ಅನ್ನೋದು ಬಹಳ ಬಹಳ ಮುಖ್ಯ. ನಾವು ಹಾಸ್ಪಿಟಲ್ಗೆ ಹೋಗ್ಬೋದು, ಟ್ರೀಟ್ಮೆಂಟ್ ತಗೊಳ್ಬಹುದು, ಆದ್ರೆ ಆರೋಗ್ಯನ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಿ ಅವರು ನಾವಲ್ಲಿ ಹುಷಾರ್ ಆಗ್ಬೋದು, ಆಗದೇನೂ ಇರ್ಬೋದು, ಆದ್ರೆ ಆರೋಗ್ಯ ಅನ್ನೋದು ಏನಿದೆಯೋ ಅದು ನಮ್ಮಿಂದಲೇ ಮೊದಲನೇದಾಗಿ ಪ್ರಾರಂಭ ಆಗಬೇಕಾಗಿದೆ ಅನ್ನೋದನ್ನ ನಾವು ಇದರಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಹಾಸ್ಪಿಟಲ್ಗೆ ಹೋದಾಗ ಟ್ರೀಟ್ಮೆಂಟ್ ಸಿಗ್ಬೋದು, ಆದ್ರೆ ಆರೋಗ್ಯ ಸಿಗುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಇಲ್ಲ. ಆದ್ರೆ ನಾವು ಒಂದು ಹೆಜ್ಜೆ ಆರೋಗ್ಯದಲ್ಲಿ ಮೊದಲ ಹೆಜ್ಜೆ ತಗೊಂಡು ನಾವು ಮುಂದಕ್ಕೆ ಹೆಜ್ಜೆ ಇಟ್ಟಾಗ ಖಂಡಿತವಾಗ್ಲೂ ನಮಗೆ ಆರೋಗ್ಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಂದಿನ ಕಾಲದಲ್ಲಿ ಕಾಲದಲ್ಲಿ ಒಬ್ರು ಫಸ್ಟ್ ಟೈಮ್ ಅವ್ರ ಮನೇಲಿ ಲ್ಯಾಟಿನ್ ದೀಪನ ತಂದ್ರು. ತಂದಾದ್ಮೇಲೆ ಅವ್ರು ಇನ್ನೊಂದು ಖುಷಿ, ಯಾಕಂದ್ರೆ ಅದು ಸೀಮೆಣ್ಣೆ ದೀಪದಲ್ಲಿ ಅದಾದ್ಮೇಲೆ ಲ್ಯಾಟಿನ್ ದೀಪ ತಂದ್ರು. ಅವ್ರು ಇನ್ನೊಂಚೂರು ಬೆಳಕಿನ ಚೆನ್ನಾಗಿ ಕೊಡ್ತಾ ಇತ್ತು. ಹಾಗಾಗಿ ದೀಪ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ದಿನಗಳು ಕಳೀತಾ ಯಾಕೋ ಅಲ್ಲಿ ಮಗು ಶುರುವಾಯ್ತು. ಬೆಳಕು ಬರೋದು ಕಡಿಮೆ ಆಯ್ತು. ಅದನ್ನ ತುಂಬಾ ಚೆನ್ನಾಗಿ ಅವ್ರು ನೋಡ್ಕೊತಾ ಇದ್ರು, ಎಲ್ಲ ಹೊಸಿಟ್ಕೊತಾ ಇದ್ರು, ಎಲ್ಲ ನಡೀತಾ ಇತ್ತು. ಆಮೇಲೆ ಒಂದಿನ ಅವನು ಆ ವ್ಯಕ್ತಿ ತಂದಂತ ವ್ಯಕ್ತಿ ಏನ್ ಮಾಡ್ತಾರೆ, ಕಸ್ಟಮರ್ ಏನ್ ಮಾಡ್ತಾರೆ, ಅಂಗಡಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಏನ್ರಿ ನೀವು ಇಂಥದ್ದು ಕೊಟ್ಟಿದ್ದೀರಾ, ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಈಗ ಅಷ್ಟೊಂದು ಬೆಳಕು ಬರ್ತಾ ಇಲ್ಲ, ಮಗು ಕಾಣಿಸ್ತಾ ಇದೆ, ಸೊ ಡಲ್ ಆಗಿದೆ ಬೆಳಕು ಅಂತ. ಅದಕ್ಕೆ ಅವರು ನೋಡ್ತಾರೆ, ಮಿಚ್ಚಿ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ. ಮಾಡಿದಾದ್ಮೇಲೆ ಫೈನಲ್ ಆಗಿ ಸೊ ತುಂಬಾ ಚೆನ್ನಾಗಿ ಬೆಳಕು ಬರೋಕ್ ಶುರುವಾಗುತ್ತೆ. ಆಮೇಲೆ ಅಂಗಡಿಯವರು ಹೇಳ್ತಾರೆ, ನೋಡಪ್ಪ, ಈ ಲ್ಯಾಟಿನ್ ದೀಪಕ್ಕೆ ಏನೂ ತೊಂದರೆ ಆಗಿರಲಿಲ್ಲ, ಸೊ ನೀನು ಹೊರಗಡೆ ತುಂಬಾ ಚೆನ್ನಾಗಿಲ್ಲ ಹೊರಸಿಟ್ಕೊತಾ ಇದ್ದೆ, ಆದ್ರೆ ಒಳಗೆ ಸೊ ಏನು ದೀಪ ಉರಿತಾ ಇತ್ತಲ್ಲ, ಉರಿಬೇಕಾದ್ರೆ ಆ ಕಪ್ಪು ಮಸಿ ಏನ್ ಬರ್ತಾ ಇತ್ತು, ಕಪ್ಪು ಮಸಿ ಇದ್ದಿದ್ರಿಂದ ಅದು ನಿಮ್ಗೆ ಮಂಕಾಗಿ ಆ ಬೆಳಕು ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾನು ಒಳಗಡೆ ಇರೋದನ್ನ ನೀಟಾಗಿ ಒರೆಸ್ಕೊಟ್ಟಿದ್ದೀನಿ ಅಷ್ಟೇ ಅಂತ. ಇದು ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಇವತ್ತು ನಾವು ಹೊರಗಡೆ ನೋಡೋದಕ್ಕೆ ತುಂಬಾ ಒಳ್ಳೆ ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ನಾವು ಇದ್ದೀವಿ, ಆದ್ರೆ ನಮ್ಮ ಒಳಗಿನ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಅದೇ ಒಂದು ಕಾರ್ಯಕ್ರಮ ಇವತ್ತು ನಾವು ಹೌ ಟು ಡಿಟಾಕ್ಸ್ ಯುವರ್ ಬಾಡಿ ಅನ್ನೋದನ್ನ ನಾವು ನೋಡ್ತಾ ಇದ್ದ ಒಳಗಿಂದ ಹೇಗಿದ್ದೀವಿ ಅನ್ನೋದನ್ನ ಒಂದು ಕನ್ನಡಿ ವಿಡಿಯೋನ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ